ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರೊಟ್ಟಿ ಜೊತೆ ಮೆಂತ್ಯ ಸೊಪ್ಪಿನ ಜುಣಕ ಮಾಡಿದ್ದೆ ಫ್ರೆಂಡ್ಸ್. ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಜುಣಕ ಅಂತೂ ಖಾರ ಖಾರ ಭಾಳ ರುಚಿಯಾಗಿತ್ತು ನೋಡಿರಿ ಫ್ರೆಂಡ್ಸ್. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟಿಗೆ ಇಲ್ಲೇ ಬಾಳ್ಗಿ ಬಿಸಿಗಿಟ್ಟಿನಿ. ಬಾಳ್ಗಿ ಚಲೋ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚಲೋ ತಂಗ ಕಾಯಿಸ್ಕೊಂಬಿಡೋಣ. ಈಗ ಇದಕ್ಕೆ ಸಾಸ್ವೆ, ಜೀರಿಗೆ, ಕರಿಬೇವು, ಸಣ್ಣ ಹೆಚ್ಚಿರೋ ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಉಳ್ಳಾಗಡ್ಡಿ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಣ. ಈ ಜುಣಕಕ್ಕಲ್ಲ ಫ್ರೆಂಡ್ಸ್, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಜಾಸ್ತಿ ಹಾಕ್ಕೊಂಡು ಮಾಡೋಣ. ಖಾರ ಖಾರ ಇದ್ರೆ ಮಸ್ತ್ ಆಕೈತಿ ಇದು ತಿನ್ನಕ್ಕೆ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಅದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕೊಂಡ್ಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿ ಎಷ್ಟು ಹಾಕ್ತೇವಲ್ಲ ಅದಕ್ಕಿಂತ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೊಳ್ಳಿಂದ ಟೇಸ್ಟ್ ಮಸ್ತ್ ಆಕೈತಿ ಇದ್ರದ್ದು. ಈಗ ಇದಕ್ಕೆ ಉಪ್ಪು, ಹುಣಸೆ ಹಣ್ಣು, ಬೆಲ್ಲ ಹಾಕ್ಕೊಂಡು ಚಲೋ ತಂಗ ಕೈ ಆಡಿಸ್ಕೊಂಬಿಡೋಣ. ಈಗ ಇದಕ್ಕೆ ನೀರು ಹಾಕ್ಕೊಂಬಿಟ್ಟೇನೆ ಫ್ರೆಂಡ್ಸ್. 2 ಕಪ್ಪಷ್ಟು ನೀರು ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಆ ನೀರನ್ನು ಕುದಿಯೋಕೆ ಬಿಟ್ಬಿಡೋಣ. ಈ ನೀರು ಕುದಿ ಎಳೋದ್ರಾಗ ನಾವಿಲ್ಲಿ ಕಡ್ಲೆ ಹಿಟ್ಟನ್ನು ಕಲಿಸ್ಕೊಂಬಿಡೋಣ. ನೋಡಿರಿ, ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಂಡೀನಿ. ಸ್ವಲ್ಪ ನೀರು ಹಾಕ್ಕೊಂತ ನಾ ಅದನ್ನು ಚಲೋ ತಂಗ ಗಂಟು ಇರ್ಲಾರ್ದಂಗೆ ಕೈ ಆಡಿಸ್ಕೊಂಬಿಡೋಣ. ನಮ್ದು ದೋಸೆ ಬ್ಯಾಟ್ರ್ ಹೆಂಗಿರ್ತೈತಲ್ಲ ಅದಕ್ಕೆ ನಾವು ಇದನ್ನು ಕಲಸಿ ಇಟ್ಕೊಂಬಿಡೋಣ. ನೋಡಿರಿ ಫ್ರೆಂಡ್ಸ್, ಒಂಚೂರು ಗಂಟು ಇರ್ಲಾರ್ದಂಗೆ ಕಲಿಸ್ಕೊಂಬಿಡೋಣ. ಈಗ ಇದಕ್ಕೆ ಕಲಿಸೋದಾದ್ಮೇಲೆ ನಮ್ದಲ್ಲಿ ನೀರೂ ಕುದಿಯಕ್ಕೆ ಸ್ಟಾರ್ಟ್ ಆಗೈತಿ. ನೋಡಿರಿ, ನೀರು ಚಲೋ ಕುದಿಯಾಕತ್ತೈತಿ. ಈಗ ಉರಿ ಸಣ್ಣ ಇಟ್ಕೊಂಡು ನಾವು ಒಂದು ಕೈಲೇ ಕೈ ಆಡಿಸ್ಕೊತ ಇನ್ನೊಂದು ಕೈಲೇ ನಾವು ಕಡ್ಲಿ ಹಿಟ್ಟು ಏನು ಕಲಿಸಿಟ್ಟೇವಲ್ಲ ಅದನ್ನು ಹಾಕ್ಕೊತ ಹೋಗೋಣ ಫ್ರೆಂಡ್ಸ್. ಕೈ ಆಡಿಸ್ಕೊತ ಹಾಕೊಳ್ಳೋಣ, ಇಲ್ಲಾಂದ್ರೆ ಗಂಟು ಆಗ್ಬಿಡ್ತೈತಿ. ನೋಡಿರಿ, ಈ ರೀತಿ ಹಾಕ್ಕೊಂಡು ಚಲೋತ ಒಂದು 2 ನಿಮಿಷ ಕೈ ಆಡಿಸ್ಕೊಂಬಿಟ್ರೆ ಇದೊಂದು 2 ನಿಮಿಷನಾಗ ಗಟ್ಟಿ ಆಗಾಕ ಸ್ಟಾರ್ಟ್ ಆಕೈತಿ. ಇನ್ನೊಂದು 2 ಕುದಿಸ್ಕೊಂಡು ಚಲೋ ತಂಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿದ್ದು ಕೊತ್ತಂಬರಿ ಹಾಕ್ಕೊಂಬಿಟ್ರೆ ನಮ್ದು ಮೆಂತ್ಯ ಸೊಪ್ಪಿನ ಜುಣಕ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಮಸ್ತ್ ಆಗಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿರಿ. ರೊಟ್ಟಿ ಜೊತೆ ಇದಂತೂ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ಥ್ಯಾಂಕ್ ಯು.